Hi, hello, happy morning. Welcome back to Antamuki Vlogs. ಎಸ್ ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿರುತ್ತೆ ಫ್ರಿಜ್ ಕ್ಲೀನಿಂಗ್ ಅಂತ. ಎಸ್, ಸೀಕ್ರೆಟ್ಸ್ ಆಫ್ ಡೀಪ್ ಕ್ಲೀನಿಂಗ್ ಯುವರ್ ಫ್ರಿಡ್ಜ್ ಅಂತ ಹೇಳ್ಬೋದು. ಎಸ್, ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋಲಿ ನಿಮಗೆ ಟಿಪ್ಸ್ ಜೊತೆಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಸೊ ದಟ್ ಯು ವಿಲ್ ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮಗೆ ಇದೇ ರೀತಿ ಕ್ಲೀನಿಂಗ್ ಟಿಪ್ಸ್ನೊಂದಿಗೆ ವಿಡಿಯೋಸ್ ಬರುತ್ತೆ. ಇನ್ನೂ ಹಲವಾರು ರೀತಿ ಡಿಫ್ರೆಂಟ್ ಟಾಪಿಕ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಶೆಲ್ಫ್ಸ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಸೊ ರಿಮೂವ್ ಮಾಡ್ಕೊಳ್ಳೋಕೆ ಮುಂಚೆ ಕಂಪ್ಲೀಟಾಗಿ ಫ್ರಿಜ್ಜಲ್ಲಿ ಏನೇನಿತ್ತು ಅದನ್ನೆಲ್ಲ ನಾನು ತೆಗೆದು ಆಚೆಗೆ ಇಟ್ಕೊಂಡಿದ್ದೀನಿ, ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಫ್ರಿಜ್ ಐಟಮ್ಸ್ನೆಲ್ಲ ಆಚೆ ಇಟ್ಕೊಂಡು ಆಮೇಲೆ ಶೆಲ್ಫ್ಸ್ನ ನಾನು ರಿಮೂವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಪೂರ್ತಿ ಶೆಲ್ಫ್ಸ್ನ ರಿಮೂವ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಯಾವುದೇ ರೀತಿ ಬೇರೆ ಲಿಕ್ವಿಡ್ನ ಯೂಸ್ ಮಾಡ್ತಿಲ್ಲ, ಕಾಸ್ಟ್ಲಿ ಲಿಕ್ವಿಡ್ನ ಯೂಸ್ ಮಾಡ್ತಿಲ್ಲ. ಜಸ್ಟ್ ಯುಟೆನ್ಷಿಯಲ್ಸ್ನ ವಾಶ್ ಮಾಡೋಕ್ಕೆ ಏನು ಲಿಕ್ವಿಡ್ ಯೂಸ್ ಮಾಡ್ತೀವಿ, ಲೈಕ್ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡ್ಬೋದು. ವಿಮ್ ಲಿಕ್ವಿಡ್ ಆಗ್ಬೋದು, ಯಾವುದನ್ನ ಕಂಪ್ನಿದು ನೀವು ಯೂಸ್ ಮಾಡ್ಕೋಬೋದು. ಸೊ ಆ ಲಿಕ್ವಿಡ್ನ ತೊಗೊಂಡು ನಾನು ಈ ರೀತಿ ಲೈಟಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ಕ್ರಬ್ಬರ್ ಕೂಡ ಸ್ವಲ್ಪ ಸಾಫ್ಟಾಗೇ ಇರಬೇಕು ಅಂತ ಹೇಳ್ಬೋದು. ಬೇರೆ ರೀತಿ ಸ್ಕ್ರಬ್ಬರ್ ತೊಗೊಂಡ್ರೆ ನಿಮಗೆ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ ಫ್ರಿಜ್ಜು. ನಾನು ಈ ರೀತಿ ಸ್ಕ್ರಬ್ ತೊಗೊಂಡು ಅದನ್ನು ಲೈಟಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಸ್ಕ್ರಬ್ ಮಾಡ್ಕೊಂಡ್ಮೇಲೆ ನಾನು ಒಂದು ಒದ್ದೆ ಬಟ್ಟೆ ತೊಗೊಂಡು ಅದನ್ನೆಲ್ಲ ವೈಪ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಕಂಫರ್ಟಬಲೋ ನೀವು ಅದನ್ನು ತೊಗೊಂಡು ವೈಪ್ ಮಾಡ್ಕೋಬೋದು. ಸೊ ಆಫ್ಟರ್ ಸ್ಕ್ರಬ್ಬಿಂಗ್ ಈ ಥರ ನಾನು ವೈಪ್ ಮಾಡ್ಕೋತಾ ಇದ್ದೀನಿ ಒದ್ದೆ ಬಟ್ಟೆಯಲ್ಲಿ. ಸೊ ಒನ್ಸ್ ಎಲ್ಲ ಒದ್ದೆ ಬಟ್ಟೆಯಲ್ಲಿ ವೈಪ್ ಮಾಡಿದ್ಮೇಲೆ ಒಂದ್ಸಲ ಡ್ರೈ ಕ್ಲಾತ್ ಅಥವಾ ನೀವು ಡ್ರೈ ಟಿಶ್ಯೂ ಟವಲ್ ಏನು ಯೂಸ್ ಮಾಡ್ತೀರೋ ನೀವು ಅದರಲ್ಲಿ ನೀವು ಇನ್ನೊಂದು ಸಲ ವೈಪ್ ಮಾಡ್ಕೋಬೇಕಾಗತ್ತೆ. ಅಗೇನ್ ನಾನು ನೋಡಿ ಒಂದು ಸಲ ಇದು ಒದ್ದೆ ಬಟ್ಟೆಲಾದಮೇಲೆ ಡ್ರೈ ಕ್ಲಾತ್ ತೊಗೊಂಡಿದ್ದೀನಿ. ಇಲ್ಲಿ ಡ್ರೈ ಕ್ಲಾತ್ ತೊಗೊಂಡು ನಾನು ನೀಟಾಗಿ ವೈಪ್ ಮಾಡಿಕೊಂಡೆ. ಸೊ ದ್ಯಾಟ್ ಫ್ರಿಜ್ಜು ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ. ದಿಸ್ ಈಸ್ ಆಲ್ ದ ಸೀಕ್ರೆಟ್ಸ್ ಟು ಕ್ಲೀನ್ ಯುವರ್ ಫ್ರಿಡ್ಜ್ ಅಂತ ಹೇಳ್ಬೋದು. ಇಷ್ಟೇ ರೀತಿಲಿ ನಾವು ಕಡಿಮೆ ಖರ್ಚಲ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಯಾವುದೇ ರೀತಿ ಅದಕ್ಕೋಸ್ಕರ ಸರ್ವಿಸ್ ಮಾಡೋರನ್ನ ಕರೆಸೋದು ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ನಾನು ಕ್ಲೀನ್ ಮಾಡಿಕೊಂಡೆ. ಆ್ಯಕ್ಚುಲಿ ನನ್ನ ಫ್ರಿಜ್ ಬಂದು ಕನ್ವರ್ಟಬಲು. ಸೊ ನಾನು ಮೇಲ್ಗಡೆ ಕೆಳಗಡೆ ಎರಡೂ ರೆಫ್ರಿಜ್ರೇಟ್ರೇ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಫ್ರೀಝರ್ ಅಷ್ಟು ಯೂಸ್ ಆಗೋಲ್ಲ, ಬೇಕಾದಾಗ ಮಾತ್ರ ನಾನು ಫ್ರೀಝರಾಗಿ ಕನ್ವರ್ಟ್ ಮಾಡ್ಕೋತೀನಿ. ಸೊ ದಟ್ ನನಗೆ ಐಸ್ ಕ್ರೀಮ್ ಅದು ಇದು ಇಡಬೇಕಾದ್ರೆ ಮಾತ್ರ ನಾನು ಫ್ರೀಝರ್ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ಎಲ್ಲ ಟೈಮು ನಾನು ರೆಫ್ರಿಜ್ರೇಟ್ರಾಗಿ ಕನ್ವರ್ಟ್ ಮಾಡಿರ್ತೀನಿ. ಒಂದ್ಸಲ ಫ್ರಿಜ್ನ ವೈಪ್ ಮಾಡಿ ಮತ್ತು ಕ್ಲೀನ್ ಮಾಡಿ ಇಟ್ಕೊಂಡ್ಮೇಲೆ ನಾನು ಶೆಲ್ಫ್ಸ್ನೆಲ್ಲ ಇದೇ ರೀತಿ ವಿಮ್ ಲಿಕ್ವಿಡ್ನಲ್ಲಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಎಲ್ಲ ಶೆಲ್ಫ್ಸ್ನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಒಂದ್ಸಲ ಡ್ರೈ ಕ್ಲಾತಲ್ಲಿ ಕೂಡ ನಾನು ಇದನ್ನು ಒರೆಸ್ಕೋತಾ ಇದ್ದೀನಿ. ಆ ಶೆಲ್ಫ್ಸ್ ಎಲ್ಲ ಇರುತ್ತಲ್ಲ ಚೆನ್ನಾಗಿ ವಾಶ್ ಮಾಡಿ ವಿಮ್ ಲಿಕ್ವಿಡಲ್ಲಿ ಈಗ ಡ್ರೈ ಕ್ಲಾತಲ್ಲಿ ನಾನು ಒರೆಸಿ ಇಟ್ಕೋತಾ ಇದ್ದೀನಿ. ಸೊ ದಟ್ ನೀರು ಇರಲ್ಲ. ಈ ಥರ ನೋಡಿ ಫಳ ಫಳ ಅಂತ ಆಗುತ್ತೆ. ನೀವು ಅಷ್ಟೇ ನೋಡಿ, ಈ ಥರ ಡ್ರೈ
ಡ್ರೈ ಕ್ಲಾತ್ ಯೂಸ್ ಮಾಡ್ಬೋದು. ಆರೆಲ್ಸ್ ನೀವು ಕಿಚನ್ ಟಿಶ್ಯೂ ಟವಲ್ಸ್ ಯೂಸ್ ಮಾಡ್ತಾ ಇದ್ರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಲ್ಲ. ಈಗ ಅದನ್ನು ವೈಪ್ ಮಾಡಿ ಇಟ್ಕೊಂಡಿರೋದನ್ನು ಫ್ರಿಜ್ಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟೇ ಈಸಿ ಅಂತ ಹೇಳ್ಬೋದು. ವಿತೌಟ್ ಎನಿ ಮನಿ ಸ್ಪೆಂಡ್ ಮಾಡ್ದಿರಾ ನೀವು ಬಜೆಟ್ ಫ್ರೆಂಡ್ಲಿಯಾಗಿ ಬೇಗ ನಿಮ್ಮ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೋಬೋದು ಕೂಡ. ನೋಡಿ ಇದೇ ಟಿಪ್ಸು. ನೀವು ಇದನ್ನು ಕ್ಲೀನ್ ಮಾಡೋಕ್ಕೆ ಯಾವುದೇ ರೀತಿ ಲಿಕ್ವಿಡ್ನ ಪರ್ಚೇಸ್ ಮಾಡೋಂಗಿಲ್ಲ ಸಪ್ರೇಟಾಗಿ. ಯು ಕ್ಯಾನ್ ಯೂಸ್ ದ ಸೇಮ್ ವಿಮ್ ಲಿಕ್ವಿಡ್ ವಾಟ್ ಎವರ್ ಯು ಆರ್ ಯೂಸಿಂಗ್ ಟು ವಾಶ್ ಯುವರ್ ಡಿಶಸ್. ಸೊ ಯಾವುದು ನಿಮ್ಮ ಡಿಶಸ್ನ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು ನೀವು ಅದನ್ನೇ ಯೂಸ್ ಮಾಡಿ ಈ ಥರ ಶೆಲ್ಫ್ಸ್ನೆಲ್ಲ ವಾಶ್ ಮಾಡಿ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೋಬೋದು. ಈಗ ನೋಡಿ ನಾನು ಈ ಫ್ರಿಡ್ಜ್ ಮ್ಯಾಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೆ. ಅದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದೇ ರೀತಿ ಒರೆಸ್ಕೊಂಡು ಅದನ್ನು ಈಗ ನಾನು ಆ ಮ್ಯಾಟ್ಸ್ನೆಲ್ಲ ಹಾಕ್ತಾ ಇದ್ದೀನಿ. ನಿಮಗೂ ಈ ಮ್ಯಾಟ್ಸು ಬೇಕಾಗಿದ್ರೆ ಕಮೆಂಟ್ ಮಾಡಿ, ಸೊ ದಟ್ ನಾನು ಇದ್ರ ಲಿಂಕ್ನ ನಾನು ಪೋಸ್ಟ್ ಮಾಡ್ತೀನಿ. ನೋಡಿ ಈ ರೀತಿ ಎಲ್ಲ ಮ್ಯಾಟ್ಸ್ನು ನಾನು ನೀಟಾಗಿ ಹಾಕ್ಕೊಂಡು ಅದ್ರ ಮೇಲೆ ತಿರ್ಗಾ ಏನಿರಬೇಕೋ ಅದನ್ನು ನಾನು ಇಟ್ಕೋತಾ ಇದ್ದೀನಿ. ಸೊ ದಟ್ ಏನು ಸ್ಪಿಲ್ ಆದ್ರೂ ನಿಮಗೆ ಶೆಲ್ಫ್ಸು ಗಲೀಜಾಗಲ್ಲ. ಬರೀ ಈ ಮ್ಯಾಟ್ ಮೇಲೆ ಸ್ಪಿಲ್ ಆಗಿರುತ್ತೆ, ಅದನ್ನು ನೀವು ತೆಗೆದು ವಾಶ್ ಮಾಡ್ಕೋಬೋದು. ಈ ರೀತಿ ನೀವು ಮ್ಯಾಟ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಫ್ರಿಡ್ಜ್ ಕೂಡ ಬೇಗ ಗಲೀಜಾಗಲ್ಲ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಹಾಲು ಮೊಸರು ಏನು ಇಟ್ಟಿದ್ರೂ ಸ್ಪಿಲ್ ಆದರೆ ಅದು ಮ್ಯಾಟ್ ಮೇಲೆ ಸ್ಪಿಲ್ ಆಗಿರುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಟೇಕ್ ಔಟ್ ದ ಮ್ಯಾಟ್ ಆ್ಯಂಡ್ ವಾಶ್ ಇಟ್ ಔಟ್. ಇಲ್ಲ ಅಂದರೆ ನೀವು ಶೆಲ್ಫ್ ಎಲ್ಲ ತೆಗೆದು ಅದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಡೋರಲ್ಲಿ ಎಲ್ಲ ಆಚೆ ಶೆಲ್ಫ್ಸ್ ತೆಗೆದಿದ್ದೆ. ಸೊ ಅದನ್ನು ನಾನು ಸೇಮ್ ಮೆಥಡಲ್ಲಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಈಗ ಡೋರ್ಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಫುಲ್ಲು ಫಳಫಳ ಅಂತ ಹೊಳಿತಾ ಇದೆ ಅಲ್ವಾ. ನೀವೇ ನೋಡಿ ನಾನು ಅದನ್ನು ಕ್ಲೀನ್ ಮಾಡೋಕ್ಕೆ ತೆಗೆದಾಗ ಹೆಂಗಿತ್ತು, ಈಗ ಆಫ್ಟರ್ ಕ್ಲೀನಿಂಗ್ ಹೆಂಗಿತ್ತು ನಿಮಗೆ ಅದ್ರ ರಿಸಲ್ಟ್ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ದಟ್ ನೀವು ಅಷ್ಟೇ ಬರೀ ನೋಡೋದಲ್ಲ, ಈ ಟಿಪ್ಸ್ನ ಯೂಸ್ ಮಾಡಿ ನಿಮ್ಮನೆ ಫ್ರಿಡ್ಜ್ನು ಫುಲ್ಲು ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಈಗ ಎಲ್ಲ ಫಿಕ್ಸ್ ಮಾಡಿದ್ದಾಯಿತು. ನಮ್ಮ ಫ್ರಿಡ್ಜ್ ಕೂಡ ಫಳಫಳ ಅಂತ ರೆಡಿಯಾಗಿದೆ. ಎಷ್ಟು ಚೆಂದ ಕ್ಲೀನ್ ಆಗಿದೆ ಅಲ್ವಾ, ಎಷ್ಟು ಸೂಪರಾಗಿ ಕ್ಲೀನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಫ್ರಿಡ್ಜ್ನ ಮೇಂಟೈನ್ ಮಾಡಿ. ಯಾವುದೇ ರೀತಿ ಖರ್ಚಾಗಲ್ಲ, ಬಜೆಟ್ ಫ್ರೆಂಡ್ಲಿ, ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು, ಟೈಮ್ ಸೇವಿಂಗ್ ಕೂಡ. ಸೊ ಆಫ್ಟರ್ ಕ್ಲೀನಿಂಗ್ ಇವಾಗ ನಾವು ಎಲ್ಲ ಯೂಸ್ ಮಾಡ್ತಾ ಇದ್ದಿದ್ದೆಲ್ಲ ತಿರ್ಗಾ ನಾನು ಒಳಗೆ ಎತ್ತಿಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದೆಲ್ಲ ತೊಗೊಂಡ್ರೆ ನಾನು ಈ ಥರ ಬಾಕ್ಸಸಲ್ಲಿ ನಾನು ಪೇಪರ್ನ ಫಸ್ಟು ಕ್ಲೀನ್ ಮಾಡ್ಕೊಂಡು ಅದನ್ನು ಪೇಪರ್ನಲ್ಲಿ ಒಳಗಡೆ ಇಟ್ಟು ಪೇಪರ್ನ ಸುತ್ತಿ ಆಮೇಲೆ ಈ ಥರ ಬಾಕ್ಸಸ್ ಒಳಗೆ ಹಾಕಿ ನಾನು ಇಟ್ಕೋತೀನಿ. ಲೈಕ್ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಡೈಲಿ ವಾಂಟೆಡ್ ಅಲ್ವಾ ನಮ್ಮ ಸೌತ್ ಇಂಡಿಯನ್ಸ್ಗೆ ಅಡುಗೆಲೆಲ್ಲ. ಸೊ ಅದನ್ನು ನಾನು ಈ ರೀತಿ ಮೇಂಟೈನ್ ಮಾಡ್ತೀನಿ. ಒಂದು ಪೇಪರಲ್ಲಿ ಸುತ್ತಿ ಇಡೋದ್ರಿಂದ ನಿಮಗೆ ಕೊತ್ತಂಬರಿ ಸೊಪ್ಪು ಬೇಗ ಕೊಳೆಯಲ್ಲ ಅಂತ ಹೇಳ್ಬೋದು. ಈವನ್ ಹಸಿಮೆಣಸಿನ್ಕಾಯು ಅಷ್ಟೇ, ಆ ಮಾಯ್ಶ್ಚರ್ ಎಲ್ಲ ಪೇಪರಲ್ಲಿ ಹೀರ್ಕೊಂಡಿರುತ್ತೆ. ಅದನ್ನು ಪೇಪರಲ್ಲಿ ಸುತ್ತಿಟ್ಬಿಟ್ಟು ಈ ಥರ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು. ನೀವು ಈ ಟಿಪ್ನ ಯೂಸ್ ಮಾಡ್ಬೋದು. ಈಗ ನಾನು ಒಳಗೆ ಎಲ್ಲ ನೀಟಾಗಿ ಎತ್ತಿ ಇಟ್ಕೊಂಡಿದ್ದೀನಿ. ಸೊ ದಟ್ ನೀವು ಅಷ್ಟೇ ಇದೇ ರೀತಿ ಎಲ್ಲನೂ ನೀಟಾಗಿ ನೀವು ಅರೇಂಜ್ ಮಾಡ್ಕೋಬೋದು. ನೋಡಿ ಈಗ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ಲ, ಎಷ್ಟು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ ಫುಲ್ಲು ಕ್ಲೀನಾಗಿ ನಮ್ಮ ಫ್ರಿಡ್ಜ್ ಕೂಡ ರೆಡಿಯಾಗಿದೆ.
ಕಾಲ್ತೀಯಾ? ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ದಟ್ ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್ ಆಲ್ವೇಸ್ ಬಿ ಹ್ಯಾಪಿಯಾಗಿರಿ, ನಗ್ತಾ ಇರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿ ಜೀವಿಸಿ ಅಂತ ಹೇಳ್ತಾ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೀತಿ ನಿಮಗೆ ಚಾರ್ಜಸ್ ಆಗಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ರೀತಿ ವ್ಲಾಗ್ಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ದಟ್ ಅದಕ್ಕೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬಾಯ್, ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್.